ಹಾಸನಾಂಬ ಉತ್ಸವ ಹಾಗೂ ಸಿದ್ದೇಶ್ವರ ಸ್ವಾಮಿ ಉತ್ಸವ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಪ್ರಸ್ತಾಪ ಮಾಡಿದ್ದಾರೆ. ನಾನು ಕಳೆದ ವರ್ಷವೂ ಕೂಡ ಬಂದಿದ್ದೆ ಹಾಸನದ ಉತ್ಸವಕ್ಕೆ. ಸಿದ್ದೇಶ್ವರ ಸ್ವಾಮಿ ಈ ವರ್ಷವೂ ಕೂಡ ಬಂದಿದ್ದೇನೆ. ನಾನು ಬಂದಿದ್ದೇನೆ ಇಂದು ಹಾಸನಾಂಬೆಯ ದೇವಿ ದರ್ಶನವನ್ನು ಬಂದಿದ್ದೇನೆ. ಸಿದ್ದೇಶ್ವರ ಸ್ವಾಮಿ ದರ್ಶನ ನಾನು ಹಾಸನಾಂಬೆ ದೇವಿಯಲ್ಲಿ ಸಿದ್ದೇಶ್ವರ ಸ್ವಾಮಿ ಕರೆಯುತ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಎಂದು ಶಾಂತಿ ನೆಮ್ಮದಿಯಲ್ಲಿ ಮಳೆ ಬೆಳೆ ಪ್ರತಿ ವರ್ಷವೂ ಕೂಡ ಆಗಲಿ ರೈತರು ಸಮೃದ್ಧಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಕಳೆದ ವರ್ಷ ಕೂಡ ಪ್ರಾರ್ಥನೆ ಮಾಡಿದ್ದಾರೆ. ಈ ವರ್ಷ ವರ್ಷ ದೇವರ ಕೃಪೆಯಿಂದ ಒಳ್ಳೆ ಮಳೆಯಾಗಿದೆ. ಜಲಾಶಯಗಳೆಲ್ಲ ತುಂಬಿದ್ದಾವೆ. ಮತ್ತೆ ಬೆಳೆಯೂ ಕೂಡ ಬಂದಿದೆ. ಅದು ಒಂದು ತೊಂದರೆ ಮಳೆ ಜಾಸ್ತಿಯಾಗಿ ಪ್ರವಾಹ ಬಂದು ಬೆಳೆ ನಷ್ಟ ಆಗಿದೆ. ಸುಮಾರು 12 ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ. ನಾವು ಬೆಳೆ ಹಾನಿಯಾಗಿರುವುದರಿಂದ ರೈತರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ NDRF ಇಂದ ಮತ್ತೆ ಸರ್ಕಾರದ ವತಿಯಿಂದ 8,500 ರೂಪಾಯಿಗಳು ಕೃಷಿ ಒಂದು ಹೆಕ್ಟೇರ್ಗೆ ಕೃಷಿ ಬೆಳೆ ಹಾನಿಯಾಗಿದ್ರೆ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ 17,000 ರೂಪಾಯಿಗಳನ್ನು ಕೊಡ್ತಾ ಇದ್ದಾರೆ. NDRF 8,000 ರೂಪಾಯಿ ಮತ್ತೆ ಸರ್ಕಾರದಿಂದ 8,000 ರೂಪಾಯಿ ಒಟ್ಟು 17,000 ರೂಪಾಯಿ ನೀರಾವರಿ ಬೆಳೆ ಹಾನಿಯಾಗಿದೆ. ಒಂದು ಹೆಕ್ಟೇರ್ಗೆ 25,500 ರೂಪಾಯಿ. ಬಹುಬೆಳೆಗೆ ಅದು ಬೆಳೆ ನಷ್ಟ ಆಗಿದೆ. ಒಂದು ಹೆಕ್ಟೇರ್ಗೆ 31,000 ರೂಪಾಯಿ ನಷ್ಟ ಆಗಬಾರ್ದು, ಬೆಳೆ ಹಾನಿ ಆಗಬಾರ್ದು. ರೈತರು ಬೆಳೆದಂತ ಬೆಳೆ ಅವ್ರ ಕೈ ಸಿಗಬೇಕು. ಆ ಕೊಟ್ಟಂತ ಪರಿಹಾರ ಬೆಳೆ ಹಾನಿಯಾಗಿರೋದಕ್ಕೆ ಶ್ರಮ ಆಗಿದೆ ಅಂತ ಹೇಳಿದ. ಆದರೆ ರೈತರಿಗೆ ಇನ್ಪುಟ್ ಸಬ್ಸಿಡಿ ಅಂತ ಹೇಳಿ ನಾವು ಕೊಡ್ತೀವಿ. ಅದನ್ನ ಸ್ವಲ್ಪ ಈ ಸಾರಿ ಹೆಚ್ಚಾಗಿ ನಾವು ಕೊಟ್ಟಿದ್ದೇವೆ. ರೈತರೆಲ್ಲ ಕೂಡ ಸಮಾಧಾನವಾಗಿದ್ದಾರೆ ಅಂತ ನಾನು ಅನೇಕ ಭಾಗಗಳಲ್ಲಿ ಹೋಗಿದ್ದೆ. ಪುಸ್ತಕಗಳಿಗೂ ಕೂಡ ಕಂದಾಯ ಸಚಿವರಾಗಿ ಅನೇಕ ಭಾಗಗಳಿಗೆ ಹೋಗಿದ್ದು, ಶಿವರಾಜಸ್ವಾಮಿ ಅನೇಕ ಭಾಗಗಳಿಗೆ ಹೋಗಿದ್ದು, ಎಲ್ಲ ಬೆಳೆ ಹಾನಿಯಾಗಿದ್ದು ಮಳೆ ಜಾಸ್ತಿ ಆಗಿತ್ತು. ಅದರಿಂದ ನಾನು ಹಾಸನಾಂಬೆ ದೇವಿಯಲ್ಲಿ ಪ್ರಾರ್ಥನೆ ಮಾಡೋದು ಮತ್ತೆ ಸಿದ್ದೇಶ್ವರ ಸ್ವಾಮಿಗಳಲ್ಲಿ ಪ್ರಾರ್ಥನೆ ಮಾಡೋದು. ಮುಂದಿನ ವರ್ಷ ಈ ರೀತಿ ಆಗೇ ರೀತಿಯಲ್ಲಿ ಬೆಳೆ ಹಾನಿ ಆಗದೇ ರೀತಿಯಲ್ಲಿ
ನಮ್ಮ ರೈತರನ್ನ, ರಾಜ್ಯದ ರೈತರನ್ನ ಕಾಪಾಡಬೇಕು ಅಂತೇಳಿ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಡೀತದೆ. ಈಗಾಗಲೇ ಕೃಷ್ಣಬೈರೇಗೌಡರು ಹೇಳಿದ್ದಾರೆ, 5 ದಿನಗಳು ದರ್ಶನ ಪ್ರಾರಂಭ ಆಗಿ 5 ದಿನಗಳಾಗಿದೆ. ನಾಡಿನಾದ್ಯಂತ ಭಕ್ತರು ಬರ್ತಾ ಇದೆ. ಈ ಸಾರಿ ವಿಶೇಷ ಏನಪ್ಪ ಅಂದ್ರೆ ಕೃಷ್ಣಬೈರೇಗೌಡ ಡಿಸ್ಟ್ರಿಕ್ಟ್ ರಿಲೀಸ್ ಆದ್ಮೇಲೆ ಹೆಚ್ಚು ಸುಗಮವಾಗಿ ಭಕ್ತರು ದರ್ಶನವನ್ನು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸುಗಮವಾಗಬೇಕು ಅಂತೇಳಿ, ಯಾಕಂದ್ರೆ ಬಹಳ ದೂರದಿಂದ ಬರ್ತಕ್ಕಂಥ ಭಕ್ತರಿಗೆ ದರ್ಶನ ಅದಕ್ಕೋಸ್ಕರ ಈ ಶಕ್ತಿ ದೇವತೆ ಹಾಸನಾಂಬೆ ಮತ್ತೆ ಸಿದ್ದೇಶ್ವರ ಸ್ವಾಮಿ ಇವರಿಬ್ಬರು ದರ್ಶನ ಆಗಬೇಕು. ಜನಗಳಿಗೆ ಬಂದವರಿಗೆ ನಿರಾಶೆಯಿಂದ ಹೋಗ್ಬಾರ್ದು, ವಾಪಸ್ ಹೋಗ್ಬಾರ್ದು. ಅದರಿಂದ ಆ ದರ್ಶನ ಆಗಲಿ ಈ ಸರಿ ವ್ಯವಸ್ಥಿತವಾಗಿ ಜಿಲ್ಲಾಡಳಿತ, ನಮ್ಮ ಜನಪ್ರತಿನಿಧಿಗಳು, ಜನಪ್ರತಿನಿಧಿಗಳು ಮತ್ತು ಇತರ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಬೇರೆ ಪಕ್ಷದ ಜನಪ್ರತಿನಿಧಿಗಳು ಅವರೆಲ್ಲರಿಗೂ ಸಹಕಾರ ಮಾಡಿದ್ದಾರೆ. ಅವರೆಲ್ಲರಿಗೂ ಜಿಲ್ಲಾಡಳಿತಕ್ಕೆ, ಕೃಷ್ಣಬೈರೇಗೌಡರಿಗೆ ಮತ್ತು ಸುರೇಗೌಡರಿಗೆ, ಶ್ರೇಯಸ್ಗೆ ಮತ್ತು ಎಲ್ಲ ಪಕ್ಷದ ಶಾಸಕರಿಗೆ, ಲೋಕಸಭಾ ಸದಸ್ಯರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಎಲ್ಲ ಸಹಕಾರ ಬೆಂಬಲ ಇದರಿಂದಲೇ ಇಷ್ಟೊಂದು ಆಗಲಿಕ್ಕೆ ಸಾಧ್ಯ ಆಗಿತ್ತು. ಅದರಿಂದ ಅವರೆಲ್ಲರಿಗೂ ಮತ್ತೊಂದು ಧನ್ಯವಾದಗಳನ್ನು ಹೇಳಿ ನಾನು ಹಾಸನಾಂಬ ದೇವಿಯ ಪ್ರಾರ್ಥನೆ ಮಾಡಲಿಲ್ಲ ಮತ್ತು ಸಿದ್ದೇಶ್ವರ ಈ ರಾಜ್ಯದ ಜನರಿಗೆ ಒಳ್ಳೇದು ಮಾಡಲಿ, ಅವ್ರಿಗೆ ಆಯುಷ್ಯ ಆರೋಗ್ಯಗಳನ್ನು ಕೊಡಲಿ, ನೆಮ್ಮದಿ ಶಾಂತಿಯನ್ನು ಕೊಡಲಿ. ಮತ್ತೆ ಸಮಾಜದಲ್ಲಿ ಎಲ್ಲರೂ ಕೂಡ ಮನುಷ್ಯರಂತೆ ಮಾಡ್ತಕ್ಕಂಥ ಸೌಹಾರ್ದತೆಯಿಂದ ಮಾಡ್ತಕ್ಕಂಥ. ಯಾಕಂದ್ರೆ ನಮ್ದು ಮನುಷ್ಯ ಸಮಾಜ, ಮನುಷ್ಯನನ್ನ ಪ್ರೀತಿಸಲಿಕ್ಕೆ ಹೊರತು ಯಾವುದೇ ಕಾರಣಕ್ಕೆ ದ್ವೇಷಿಸಬಾರದು. ಮುಂದೆ ಎಲ್ಲ ಧರ್ಮಗಳು, ಎಲ್ಲ ದೇವರುಗಳು, ಎಲ್ಲ ದೇವತೆಗಳು ಕೂಡ ಮುಂದೆ ಇದ್ದಾರೆ. ಅದರಿಂದ ಎಲ್ರಿಗೂ ನೆಮ್ಮದಿಯಿಂದ, ಶಾಂತಿಯಿಂದ ಕುಟುಂಬ ಒಳ್ಳೆಯದಲ್ಲ. ಸರ್ವ ಜನಾಂಗದ ಶಾಂತಿಗೆ ತೋಟ, ಸರ್ವ ಜನಾಂಗದ ಶಾಂತಿಗೆ ತೋಟ ಆಗಲಿ ಅಂತ ಬುದ್ಧಿಯನ್ನ ಎಲ್ಲರಿಗೂ ಕೊಡ್ಲಿ ಅಂತ ಹೇಳಿ ದೇವರನ್ನ ಪ್ರಾರ್ಥನೆ ಮಾಡಲಿಕ್ಕೆ ಬಯಸ್ತೇನೆ. ನಾನು ಇವತ್ತು ದರ್ಶನ ಮಾಡಿದ್ದೀನಿ. ಅದರಿಂದ ನನಗೂ ಒಳ್ಳೆಯದಾಗಲಿ, ನಮ್ಮ ಮಂತ್ರಿ ಸರ್ಕಾರಕ್ಕೆ ಒಳ್ಳೆಯದಾಗಲಿ, ನಮ್ಮ ಮಂತ್ರಿಗಳಿಗೆ ಒಳ್ಳೆಯದಾಗಲಿ, ನಮ್ಮ ಎಮ್ಎಲ್ಎಗಳಿಗೆ ಒಳ್ಳೆಯದಾಗಲಿ ಅಂತೇಳಿ ನಮ್ಮ ಲೋಕಸಭಾ ಸದಸ್ಯರಿಗೆ ಎಲ್ಲ ಈ 7 ಕೋಟಿ ಜನರಿಗೆ ಒಳ್ಳೆಯದಾಗಲಿ ಅಂತೇಳಿ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ವಿಶೇಷ ಎಲ್ಲರಿಗೂ ಒಳ್ಳೆ ಮಾಡಮ್ಮ ಅಂತ ಹೇಳಿ ಇಲ್ಲಿ ಭಾಗದಲ್ಲಿ, ಸುತ್ತಮುತ್ತ ಭಾಗದಲ್ಲಿ ಈಗ ಹೊರಗಡೆಯಿಂದ ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಒಳ್ಳೆ ಇದಾಗ್ತಿದೆ, ದರ್ಶನ ಆಗ್ತಿದೆ. ಆದ್ರೆ ಒಂದಷ್ಟು ಜನಕ್ಕೆ ಅದು ಶಾಪ ಅಂತ ಆಗ್ಬಿಟ್ಟಿದೆ. ಯಾಕೆಂದ್ರೆ ಸುತ್ತ ಮನೆಗಳು, ಅಂಗಡಿ ಮಟ್ಟಗಳು ಎಲ್ಲ ಬಂದಾಗ್ಬಿಡುತ್ತೆ ಸರ್ 1 ತಿಂಗಳು. ಹಾಗಾಗಿ ಪರ್ಮನೆಂಟ್ ಸೊಲ್ಯೂಷನ್ಗೆ ಏನಾದ್ರು ಪ್ಯಾಕೇಜ್ ಘೋಷಣೆ ಮಾಡಿ ಅನ್ನೋದು ನಮ್ಮ ಹಾಸನಾಂಬಕ್ಕೆ ಅಲ್ಲಲ್ಲ. ಯಾಕೆಂದ್ರೆ ವಿಸ್ತಾರ ಮಾಡಬೇಕು, ಈಗ ಭಕ್ತಾದಿಗಳಿಗೆ ತೊಂದರೆ ಅಂದ್ರೆ
ಅವ್ರಿಗೆ ತೊಂದರೆ ತಪ್ಪಿಸಿ ಏನ್ ಕ್ರಮ ತಗೋಬೇಕು ಆ ಕ್ರಮ ಏನು ಅಂತ ನಮ್ಮ ಸರ್ಕಾರ ತಗೊಳ್ತದೆ ಅಂತಕ್ಕಂಥದ್ದು ನಾನು ಹೇಳ್ತೀನಿ. ಸರ್, ಈಗ ಹಾಸನ ಪ್ರತಿ ವರ್ಷ 20 ಲಕ್ಷ ಇಟ್ಟು ಸಲ ಹೆಚ್ಚಾಗ್ತಾ ಇದೆ. ಬಜೆಟ್ ನಲ್ಲಿ ಹಾಸನ ಉತ್ಸವ ಸಂಬಂಧಪಟ್ಟ ಬಜೆಟ್ ನಲ್ಲಿ ಏನಾದ್ರು ಹೆಚ್ಚುವರಿ ಅನುದಾನಕ್ಕೆ ಪ್ರಸ್ತಾವ ಕೊಡೋಣ, ಅಗತ್ಯ ಇದ್ರೆ ಖಂಡಿತ ಹೆಚ್ಚು ಅನುದಾನ ಕೊಡ್ಲಿಕ್ಕೆ ನಮ್ಮ ಸರ್ಕಾರ ಹಿಂದೆ ನೀಡಲ್ಲ. ಆಮೇಲೆ ಈ ದೇವಸ್ಥಾನದಲ್ಲೇ ಕೊಡ್ತಕ್ಕಂಥ ಕಾಣಿಕೆಯಿಂದ ಫಂಡ್ ಇದೆ. ಅದು ಈಗ ಉಪಯೋಗ ಆಗ್ತಾ ಇಲ್ಲ ಸರ್. ಉಪಯೋಗ ಆಗ್ತಾ ಇಲ್ಲ. ಉಪಯೋಗ ಮಾಡೋಣ, ಅಲ್ಲ, ಸ್ಪೆಷಲ್ ಪ್ಯಾಕೇಜ್ ಏನಾದ್ರು ಮಾಡಿ ಸರ್ ಬಜೆಟ್. ನೋಡೋಣ. ಈಗ ಕಳೆದ ಬಾರಿ ಹೇಳಿದ್ರು ನೀವು. ಪರಿಶೀಲನೆ ಮಾಡಿ ಎಲ್ಲರೂ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮಾಡೋಣ. ಅದು ಆಡಿಯೋ ಬರಲಿಲ್ಲ ಸರ್, ರಿಪೀಟ್ ಮಾಡಿ ಸರ್. ಸಪರೇಟ್ ಆಗಿ ಬಜೆಟ್ ಅಲ್ಲಿ ಒಂದಷ್ಟು ಇಡೋದಕ್ಕೆ ನೀವು ಒಂದು ಆಯ್ತು, ನೋಡೋಣ. ಈಗ ಅಗತ್ಯ ಇದ್ರೆ ಕೊಡೋಣ, ಅಗತ್ಯ ಇದೆ ಸರ್. ಅಗತ್ಯ ಇದ್ರೆ ಕೊಡೋಣ. ಈಗ ನೀನ್ ಹೇಳೋದಲ್ಲಪ್ಪ, ಏನ್ ಬೇಕಾದಷ್ಟು ಇದೆ.